ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬೇಸಿಗೆನಲ್ಲಿ ಒಣಗಿದ ಆಲೂಗಡ್ಡೆ ಚಿಪ್ಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಆದಷ್ಟು ದಪ್ಪವಾದ ಆಲೂಗಡ್ಡೆಗಳನ್ನ ತಗೋಬೇಕು. ಒಂದು ಬಟ್ಟಲಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆಗಳು ಕಪ್ಪಾಗದೆ ಇರೋದಕ್ಕೆ ಉಪ್ಪು ನೀರಲ್ಲಿ ಹಾಕಬೇಕು. ಮೊದಲು ಆಲೂಗಡ್ಡೆಗಳನ್ನೆಲ್ಲ ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದ ನಂತರ ಆಲೂಗಡ್ಡೆಗಳನ್ನ ಚಿಪ್ಸ್ ಮಾಡೋ ಮಣೆಯಲ್ಲಿ ತುರಿದಿಟ್ಕೋಬೇಕು. ಚಿಪ್ಸ್ನೆಲ್ಲ ಉಪ್ಪು ನೀರಿಗೆ ಸೇರಿಸ್ತಾ ಇರಬೇಕು, ಇಲ್ದೇರ ಕಪ್ಪು ಬಂದ್ಬಿಡುತ್ತೆ. ಎಲ್ಲ ಆಲೂಗಡ್ಡೆಗಳನ್ನು ಚಿಪ್ಸ್ ಮಾಡಿ ಇಟ್ಕೊಂಡ್ಮೇಲೆ ಒಂದು 5-6 ಸಲ ಚೆನ್ನಾಗಿ ತೊಳಿಬೇಕು. ಪ್ರತಿ ಸಲನೂ ನೀರು ಬದಲಾಯಿಸ್ಕೊಂಡು ಆಲೂಗಡ್ಡೆಯಲ್ಲಿ ಇರೋಂಥ ಬಿಳಿ ಅಂಶ ಎಲ್ಲ ಹೋಗ್ಬೇಕು. ಆ ಥರ ತೊಳಿಬೇಕು. ನೀರು ಪೂರ್ತಿ ತಿಳಿಯಾಗಿ ಕಾಣಿಸ್ಬೇಕು. ಆ ಥರ ಆಗೋವರೆಗೂ ಚೆನ್ನಾಗಿ ತೊಳಿಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಉಪ್ಪನ್ನ ಸೇರಿಸ್ಬೇಕು. ನೀರು ಕುದಿಯಕ್ಕೆ ಶುರುವಾದ ತಕ್ಷಣ ತೊಳೆದಿಟ್ಕೊಂಡಿರೋಂಥ ಆಲೂಗಡ್ಡೆ ಚಿಪ್ಸ್ಗಳನ್ನ ಸೇರಿಸ್ಬೇಕು. ಚಿಪ್ಸ್ ಬಿಸಿ ನೀರಲ್ಲಿ ತುಂಬಾ ಬೇಯಬಾರ್ದು, 1 ನಿಮಿಷ ಇದ್ರೆ ಸಾಕು. ಈಗ ಚಿಪ್ಸ್ಗಳನ್ನೆಲ್ಲ ಒಂದು ಬಸಿಯೋ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಚಿಪ್ಸ್ಗಳ ಮೇಲೆ ಬಿಸಿಯೆಲ್ಲ ಆರೋ ತರ ತಣ್ಣೀರ್ನ ಹಾಕ್ಬೇಕು. ಹೆಚ್ಚು ಬೆಂದ್ಬಿಟ್ರೆ ಆಲೂಗಡ್ಡೆ ಚಿಪ್ಸ್ ಎಲ್ಲ ಕೆಂಪು ಬಂದ್ಬಿಡುತ್ತೆ. ಈ ತರ ತಣ್ಣೀರು ಹಾಕೋದ್ರಿಂದ ಆಲೂಗಡ್ಡೆ ಚಿಪ್ಸ್ ಎಣ್ಣೆಗೆ ಹಾಕಿದ ತಕ್ಷಣ ಸೀದೋಗೋದಿಲ್ಲ, ಬೆಳ್ಳಗೆನೆ ಇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಇರುತ್ತೆ. 2 ಪದರ ಬಟ್ಟೆ ಮೇಲೆ ಆಲೂಗಡ್ಡೆ ಚಿಪ್ಸ್ನ ಹರಡಬೇಕು. ನಾನು ನಮ್ಮನೆಯಲ್ಲಿ ಬಾಲ್ಕನಿ ಬಿಸಿಲಲ್ಲೇನೆ ಆಲೂಗಡ್ಡೆ ಚಿಪ್ಸ್ನ ಒಣಗಾಕ್ತಾ ಇದ್ದೀನಿ. ಬಿಸಿಲು ತುಂಬಾ ಇರೋದ್ರಿಂದ ಈ ಬಿಸಿಲ್ಗೆನೆ ಚಿಪ್ಸ್ ಎಲ್ಲ ಒಣಗೋಗ್ಬಿಡುತ್ತೆ. ಒಂದರ ಮೇಲೆ ಒಂದು ಬೀಳದ ಹಾಗೆ ಅಗಲವಾಗಿ ಹರಡಬೇಕು. ಆದಷ್ಟು ಬಿಳಿಯಾಗಿರೋ ಕಾಟನ್ ಬಟ್ಟೆ ಮೇಲೆ ಹಾಕಬೇಕು, ಪ್ಲಾಸ್ಟಿಕ್ ಮೇಲೆ ಹಾಕಕ್ಕೆ ಹೋಗ್ಬಾರ್ದು. ಕಾಟನ್ ಬಟ್ಟೆ ತೇವಾಂಶ ಎಲ್ಲ ಎಳ್ಕೊಳ್ಳೋದ್ರಿಂದ ಬೇಗ ಒಣಗುತ್ತೆ. ಮಾರನೇ ದಿನಕ್ಕೆ ನೋಡಿ ಆಲೂಗಡ್ಡೆ ಚಿಪ್ಸ್ ಎಲ್ಲ ಯಾವ ತರ ಒಣಗೋಗಿದೆ ಅಂತ. 2 ದಿನಕ್ಕೆಲ್ಲ ಬಾಲ್ಕನಿ ಬಿಸಿಲಲ್ಲೇನೆ ಆಲೂಗಡ್ಡೆ ಚಿಪ್ಸ್ ಪೂರ್ತಿ ಒಣಗಿದೆ. ಈ ಚಿಪ್ಸ್ನ 1 ವರ್ಷದ ಮೇಲೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಬೇಕಾದಾಗ ಎಣ್ಣೆಯಲ್ಲಿ ಕರ್ಕೋಬಹುದು. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಕಾದ ನಂತರ ಚಿಪ್ಸ್ನ ಕರಿತಾ ಇದ್ದೀನಿ. ಅವು ಮೀಡಿಯಂ ಊರಿನಲ್ಲಿ ಇರಬೇಕು. ದಪ್ಪವಾಗಿರುವಂತ ಆಲೂಗಡ್ಡೆಗಳನ್ನ ತಗೊಂಡ್ರೆ ಈ ತರ ಚಿಪ್ಸ್ ಅಗಲವಾಗಿ ಬರುತ್ತೆ. ಈ ಚಿಪ್ಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಿಪ್ಸ್ ಎಣ್ಣೆನೂ ಜಾಸ್ತಿ ಇಳಿಯೋದಿಲ್ಲ ಮತ್ತು ಟೇಸ್ಟಿಯಾಗಿ ಸಾಫ್ಟ್ ಆಗಿ ಇರುತ್ತೆ. ಬೇಸಿಗೆ ಮುಗಿಯೋದ್ರೊಳಗೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ತೆ.